ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಬಂದಿದ್ದಂತಹ 14 ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಕಾರಣ ಆಗಿರುವಂಥದ್ದು ಜಾರಿ ನಿರ್ದೇಶನಾಲಯ ದಾಖಲಿಸಿಕೊಂಡಿರುವಂಥ ಇಸಿಐಆರ್. ಆದರೆ ಮೂಡಾ ಕೇಸ್ನಲ್ಲಿ ಇಡಿ ಟೀಮ್ ಇಸಿಐಆರ್ ದಾಖಲಿಸಿ ತನಿಖೆಯನ್ನು ಇನ್ನಷ್ಟೇ ಶುರು ಮಾಡಬೇಕಾಗಿದೆ. ಇಸಿಐಆರ್ ಮಾತ್ರ ಇದುವರೆಗೆ ದಾಖಲಾಗಿರುವಂಥದ್ದು. ಇದಕ್ಕಿಂತ ಅಚ್ಚರಿ ಅಂದರೆ ಮೂಡಾ ಸೈಟ್ ವಿಷಯದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣವನ್ನು ಇಲ್ಲಿ ಇಡಿ ದಾಖಲಿಸಿಕೊಂಡಿದೆ. ಹಾಗಾದರೆ ಸಿಎಂ ವಿರುದ್ಧ PMLA ಕೇಸ್ ಹಾಕಿದ್ದು ಯಾವ ಕಾರಣಕ್ಕಾಗಿ? ಮನಿ ಲಾಂಡ್ರಿಂಗ್ ಕಾಯ್ದೆ ಏನು ಹೇಳುತ್ತೆ? ಸಿಎಂ ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ? ಮುಖ್ಯಮಂತ್ರಿಯವರ ಪರ ವಕೀಲರು ಈ ವಿಷಯದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮುಡಾ ಹಗರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ. ಸಿಎಂ ಮೇಲೆ ಅಕ್ರಮ ಹಣ ವರ್ಗಾವಣೆಯ ತೂಗುಗತ್ತಿ. ಮುಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. 14 ಸೈಟುಗಳನ್ನು ಅಕ್ರಮವಾಗಿ ತಗೊಂಡಿದ್ದಾರನ್ನೋದು ಇಲ್ಲಿವರೆಗೂ ಇದ್ದ ಸುದ್ದಿ. ಆದರೆ 2 ದಿನದ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ 16 ಪುಟಗಳಷ್ಟು ದಾಖಲೆ ಜೊತೆ ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಮೇಲೆ ಮನಿ ಲಾಂಡ್ರಿಂಗ್ ಕಾಯ್ದೆಯಡಿ ತನಿಖೆ ಮಾಡಿಸಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ರು. ನಿನ್ನೆ ಸಿದ್ದರಾಮಯ್ಯನವರ ಮೇಲೆ ಜಾರಿ ನಿರ್ದೇಶನಾಲಯದವರು ಕೇಸ್ ದಾಖಲಿಸಿದ್ದಾರೆ. ಇಡಿ ದಾಖಲಿಸಿರುವ ಇಸಿಐಆರ್ನಲ್ಲೂ ಸಿದ್ದರಾಮಯ್ಯ ಮೊದಲ ಆರೋಪಿ, ಸಿದ್ದರಾಮಯ್ಯ ಪತ್ನಿ 2ನೇ ಆರೋಪಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ 3ನೇ ಆರೋಪಿ, ದೇವರಾಜು 4ನೇ ಆರೋಪಿ ಅಂತ ಇಡಿ ಕೇಸ್ ಹಾಕಿದೆ. ಆದರೆ ಇಡಿ ಹಾಕಿರೋ ಕೇಸ್ನಲ್ಲಿ PMLA ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವ ಆರೋಪದಡಿ ಕೇಸ್ ಹಾಕಿರುವುದು ಚರ್ಚೆ ಹುಟ್ಟುಹಾಕಿದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳೋದಾದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು. ಆದರೆ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಭೂಮಿಗೆ ಪ್ರತಿಭೂಮಿ ಸಿಕ್ಕಿದೆಯೇ ಹೊರತು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿಲ್ಲ. ಹಾಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಯಾಕೆ ಹಾಕಿದ್ದಾರೋ ಗೊತ್ತಿಲ್ಲ ಅನ್ನೋದು ಸಿಎಂ ನೇರ ಮಾತು. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದಾರೆ. ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿದೆ. ಜಾರಿ ನಿರ್ದೇಶನಾಲಯ ಇಲಾಖೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ಇಡಿ ಅಂದ್ರೆ ಎಲೆಕ್ಷನ್ ಡೆಮಾಲಿಷನ್ ಶಾಖೆ. ಇಡಿ ಬಿಜೆಪಿಯ ಭಾಗ ಅಂದ್ರು ಸಿಎಂ ಪರ ವಕೀಲ ಹಾಗೂ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ. The ED is now playing, hitting and trying utmost to go below the belt, to browbeat, to bulldoze and to bully a elected Congress government, a elected CM. And as we have said many times, and I have had the privilege of saying from here, the ED is nothing but the election department of the BJP. You can also call it, in fact, more appropriately, the election demolition branch of the BJP. ಸಿಎಂ ಮೇಲೆ PMLA ಅಸ್ತ್ರ ಬಿಟ್ಟಿದ್ಯಾಕೆ ಇಡಿ? ಅಷ್ಟಕ್ಕೂ ಏನು ಹೇಳುತ್ತೆ PMLA ಕಾಯ್ದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ PMLA ಕೇಸ್ ಹಾಕಲಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ 2023ರಲ್ಲಿ PMLA ಕಾಯ್ದೆಗೆ ತಂದ ತಿದ್ದುಪಡಿ. ಹಾಗಿದ್ರೆ ಕೇಂದ್ರ ಸರ್ಕಾರ ತಂದ ತಿದ್ದುಪಡಿ ಮಸೂದೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ಕ್ಕೆ ಕಳೆದ ವರ್ಷ ಅಂದ್ರೆ 2023ರಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಇದು GST ವಂಚಿಸುವವರಿಗೂ PMLA ಕಾಯ್ದೆ ಅನ್ವಯವಾಗುತ್ತೆ. ಯಾವುದೇ ಸ್ಥಿರ ಆಸ್ತಿಯ ಖರೀದಿ ಮತ್ತು ಮಾರಾಟ ಮಾಡಿ ಅಕ್ರಮ ಎಸಗಿದ್ರೆ, ಸ್ವತ್ತುಗಳ ನಿರ್ವಹಣೆ, ನಗದು ವಹಿವಾಟು ಅಕ್ರಮವಾಗಿ ನಡೆಸಿದ್ರೆ, ಕಂಪನಿಗಳು, ಟ್ರಸ್ಟ್ಗಳು, ವ್ಯಾಪಾರ ಖರೀದಿ ಮಾರಾಟದಲ್ಲಿ ಅಕ್ರಮ ನಡೆದಿದ್ರೆ, ಅಕ್ರಮ ವಹಿವಾಟು ಮುಚ್ಚಿಟ್ಟು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ್ರೆ PMLA ಕಾಯ್ದೆ ಅನ್ವಯ ಆಗುತ್ತೆ. ಮಾಲೀಕರಷ್ಟೇ ಅಲ್ಲ, CA ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು, CS ಅಂದ್ರೆ ಕಂಪನಿ ಸೆಕ್ರೆಟರಿಗಳು, CMA ಅಂದ್ರೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ಗಳು ಅಕ್ರಮಕ್ಕೆ ಸಹಕರಿಸಿದ್ರೆ ಅಂಥವರ ಮೇಲೆ PMLA ಅಡಿ ಕೇಸ್ ದಾಖಲಿಸಲು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಬಾಮೈದ ಜಮೀನು ಖರೀದಿ ವ್ಯವಹಾರದಲ್ಲಿ ಹಣಕಾಸು ವ್ಯವಹಾರವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದು ದೂರು. ಅದೇ ದೂರಿನ ಮೇರೆಗೆ ಇಡಿ PMLA ಅಡಿ ತನಿಖೆ ಶುರು ಮಾಡುತ್ತಿದೆ. ಸಂಬಂಧಪಟ್ಟ ಇಲಾಖೆಗಳ ಮೇಲೆ ದಿಢೀರ್ ದಾಳಿ ಆಗುತ್ತೆ.
ಆರೋಪಿಗಳ ಮನೆ ಕಚೇರಿಗಳ ಮೇಲೂ ಇಡಿ ರೇಡ್ ಆಗುತ್ತೆ. ಭೂಮಿ ಪರಾಭಾರಿಯ ಎಲ್ಲಾ ದಾಖಲೆಗಳನ್ನು ತೆಗೆಯುತ್ತೆ. ಎಷ್ಟಕ್ಕೆ ಖರೀದಿಸಿದ್ದು, ಈಗಿನ ಬೆಲೆ ಎಷ್ಟು ನೋಡ್ತಾರೆ. ತೆರಿಗೆ ವಂಚನೆ ಎಷ್ಟಾಗಿದೆ, ಲೆಕ್ಕ ಮುಚ್ಚಿಟ್ಟಿದ್ರಾ ನೋಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಆರೋಪಿಗಳ ವಿಚಾರಣೆ ಆಗುತ್ತೆ. ಆರೋಪಿ ಒಂದು ಸಿದ್ದರಾಮಯ್ಯರನ್ನು ವಿಚಾರಣೆ ಮಾಡ್ತಾರೆ. ಸಿಎಂ ಆಗಿರೋದ್ರಿಂದ ಕೋರ್ಟ್ ಅನುಮತಿ ಪಡೀತಾರೆ. ಅವಶ್ಯ ಅನ್ನಿಸಿದ್ರೆ ಸಿದ್ದರಾಮಯ್ಯರನ್ನೂ ಬಂಧಿಸಬಹುದು. ಅಕ್ರಮ ಆಸ್ತಿ ಎನಿಸಿದ್ರೆ ಆಸ್ತಿ ಮುಟ್ಟುಗೋಲು ಹಾಕಬಹುದು. ಇದಿಷ್ಟು ಜಾರಿ ನಿರ್ದೇಶನಾಲಯದ ತನಿಖಾ ಪ್ರಕ್ರಿಯೆಗಳು. ಅಂದಹಾಗೆ ಮುಡಾ ಕೇಸ್ನಲ್ಲಿ ಇವತ್ತು ಲೋಕಾಯುಕ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿದ್ರು. ಕೃಷ್ಣ ಜೊತೆ ಬಂದು ಸಿಎಂ ಪತ್ನಿಯವರ ಮೂಲ ಭೂಮಿ ಇದ್ದ ಕೆಸರೆ ಗ್ರಾಮಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು. ಪಹಣಿ, ಪೋಡಿ, ನಕ್ಷೆ ಹಾಗೂ ಇತರ ದಾಖಲಾತಿಗಳೊಂದಿಗೆ ಸ್ಥಳದಲ್ಲಿ ಮಹಜರು ನಡೆಸಿದ್ರು. ಆಮೇಲೆ ವಿಜಯನಗರದಲ್ಲಿ ಕೊಟ್ಟಿದ್ದ ಬದಲಿ 14 ಸೈಟುಗಳ ಜಾಗವನ್ನೂ ಪರಿಶೀಲನೆ ಮಾಡಿದ್ರು. ಇದಾದ ಮೇಲೆ ಮುಡಾ ಕಚೇರಿಗೆ ಬಂದ ಲೋಕಾಯುಕ್ತ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ತಗೊಂಡು ಹೋದ್ರು. ಸಿಎಂ ಮೇಲೆ ದೂರು ಕೊಟ್ಟ ಸ್ನೇಹಮಯಿಗೆ ಸಂಕಷ್ಟ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಜಾಮೀನು ರಹಿತ ವಾರಂಟ್. ಸಿದ್ದರಾಮಯ್ಯರನ್ನ ಮುಡಾ ಕೇಸ್ನಲ್ಲಿ ಸಿಲುಕಿಸಿದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ಈಗ 2015ರಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಮೇಲೆ ಕೇಸಾಗಿದೆ. ಪ್ರಕರಣದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರು ಹಾಜರಾಗಿದ್ರು. ಹೀಗಾಗಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಜಾರಿ ಮಾಡಿದೆ. ಜಾರಿ ನಿರ್ದೇಶನಾಲಯದವರು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ವಿಚಾರಣೆ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರು ಸಿಎಂರನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.